ಅವ್ರಿಗೆ ಜೆಸಿ ವಸತಿ ಪ್ರೌಢಶಾಲೆ ಪರವಾಗಿ ನಾನು ಸಹ ಶಿಕ್ಷಕ ಪರವಾಗಿ ಮತ್ತು ನಿಮ್ಮ ಎಲ್ಲ ಪರವಾಗಿ ನನ್ನ ಆತ್ಮೀಯ ಸ್ವಾಗತ. ಹಿರಿಯ ವಕೀಲರು ಎಜಿ ಸುಧಾಕರ್ ಸರ್ ಅವರು ಕೂಡ ವೈಯಕ್ತಿಕವಾಗಿ ಅವ್ರಿಗೂ ಕೂಡ ನಾನು ಸ್ವಾಗತ. ನಮಗೆ ನಿರಂತರವಾಗಿ ಸಹಾಯ ಕೊಡ್ತಾ ಇರ್ತಕ್ಕಂತಹ ದಾನಿಗಳು ರಾಜೇಂದ್ರ ಸ್ವಾಮಿ ಆಗಮಿಸಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತ. ಒಂದು ಪುಟ್ಟ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಶಿಕ್ಷಕರಿಗೆ, ಮೇಟಿನ ಏನು ಟ್ರೈನಿಗಳಿಗೆ, ವಿದ್ಯಾರ್ಥಿಗಳು ಕೂಡ ಒಂದು ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಇದರಿಂದ ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಉಪಸ್ಥಿತಿರುವ ನಮ್ಮ ಆತ್ಮೀಯ ಗೆಳೆಯರು, ನಾವು ಚಿರಪರಿಚಿತ ಹೇಳ್ತೀವಿ. 1975ರಲ್ಲಿ ನಾವು SSLC ಓದಿದಂದರೆ ಏಪ್ರಿಲ್ಗೆ 50 ವರ್ಷ ಆಗುತ್ತೆ. ನಮ್ಮದು ಗೋಲ್ಡನ್ ಬ್ಯಾಚ್ ಆವಾಗ 72ರಿಂದ 75ವರೆಗೂ. ಈಗಲೂ ಎಲ್ಲ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿ, ಸ್ಟೂಡೆಂಟ್ಸ್ ಎಲ್ಲರೂ ನಮ್ಗೆ ನಿರಂತರವಾಗಿ ಸಂಪರ್ಕ ಇದೆ, ಆತ್ಮೀಯವಾಗಿದ್ದೀವಿ. ನಾವು ಆಗಿನ ನೆನಪು ಬರ್ತಾ ಇದೆ ನಮಗೆ. ಈ ಬೆಂಚಲ್ಲಿ ಸಿಗಬೇಕು ಅಂದರೆ ನಾವು ಅದೃಷ್ಟ ಮಾಡಿರಬೇಕು. ಆ ನೆಲದಲ್ಲಿ ಕೂತ್ಕೊಂಡು ಮತ್ತೆ ಅಲ್ಲಿಗೆ ಪ್ರಮೋಟ್ ಆಗಿರೋದು. ನಾವು ಸಮಾಜಕ್ಕೆ ನಮ್ಗೆ ಏನು ಮಾಡಿದೆ ಅನ್ನೋದಲ್ಲ ಇಂಪಾರ್ಟೆಂಟು, ನಾವು ಏನು ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್. ಇದು ನಮ್ಮ ಆತ್ಮೀಯರಾದ ನಮಗೆ ಗುರುಗಳು BR ಕೃಷ್ಣ ಅವ್ರ ತಂದೆಯವರು, DV ರಾಘವನ್ ಅಂತ ನಮಗೆ ಪ್ರಿನ್ಸಿಪಾಲ್ ಅವರು ಹೈಸ್ಕೂಲಲ್ಲಿ. ಅವ್ರ ಮಕ್ಕಳು ಅವರು BR ಕೃಷ್ಣ ಅಂತ, ಅವ್ರ ಶ್ರೀಮತಿ ಅವರು ಬಂದವ್ರೆ. ಇನ್ನೊಬ್ರು ಇದಕ್ಕೆಲ್ಲ ಸಾರಥಿ ಬೇಕಲ್ವ, ನಾವು ಗೈಡ್ಲೈನ್ಸ್ ಬೇಕು, ಸಾರಥಿ ಬೇಕು. ಏನನ್ನ ಕಾರ್ಯಕ್ರಮ ಮಾಡಬೇಕು ಅಂದರೆ ಏನಪ್ಪ ಅಂತ ನಾವು ಕಾಂಟ್ಯಾಕ್ಟ್ ಮಾಡ್ತಾ ಇರ್ತೀವಿ ಸ್ನೇಹಿತರನ್ನ, ಇಂಥ ರೀತಿ ಮಾಡಬೇಕು, ಇಂಥದ್ದು ಮಾಡಬೇಕು ಅನ್ನೋ ಒಂದು ಸಾರಥಿ ಬೇಕು. ಎಲ್ಲ ರೀತಿಯಲ್ಲೂ ಸಹಕಾರ ಕೊಟ್ಟು ಮುಂದೆ ಬಂದು ಎಲ್ಲ ಇಂಥ ಕಾರ್ಯಕ್ರಮಗಳಿಗೆ ಗುರುವಾರಿ ಅಂದರೆ ನಮ್ಮ ಆತ್ಮೀಯರಾದ ಏಜಿಸಿದ್ದಾರೆ. ಇದೊಂದೇ ಅಲ್ಲ, ಒಂದು ತುಂಬ ಆತ್ಮೀಯ ಕಾರ್ಯಕ್ರಮ ಮಾಡ್ತಾ ಇರ್ತಾರೆ. ಅವ್ರ ಮಾರ್ಗದರ್ಶಿಗಳು ಇರ್ಬೋದು, ಮಾರ್ಗದರ್ಶಿಗಳು ಅಂತ ಹೇಳ್ಬೋದು, ಆತ್ಮೀಯವಾಗಿದ್ದರೆ ಮಾರ್ಗದರ್ಶಿಗಳು ಅಂತ ಹೇಳ್ಬೇಕು. ಮತ್ತೆ ಇನ್ನೊಬ್ರು ನಮ್ಮ ಮೇಡಮ್ ಅವ್ರು ಬಂದವರು, ಇವರು ರಿಟೈರ್ಡ್ ಮಿಡ್ಲ್ ಸ್ಕೂಲ್ ಹೆಡ್ ಮಾಸ್ಟರ್, ರಿಟೈರ್ಡ್ ಆದ ಟೀಚರ್ ಅವರು, ನಮ್ಮ ಕ್ಲಾಸ್ಮೇಟ್ಸ್ ಅವರು ಎಲ್ಲ ಬಂದಿದ್ದಾರೆ. ಮೊನ್ನೆ ನಾವು ನಮ್ಮ ಗೆಳೆಯ ನಮ್ಮ ಮಗನ ಮದುವೆಗೆಲ್ಲ ಸೇರಿದ್ದು. ನಾನು ವಿಷಯ ತಿಳಿಸ್ತೀನಿ, ರೂರಲ್ ಸ್ಕೂಲ್ಸ್ಗೆ ಸಹಾಯ ಮಾಡಬಹುದು. ನಿರಂತರವಾಗಿ ಪ್ರತಿ ವರ್ಷ ಲಾಯರ್ ಸುಧಾಕರ್ ಜೊತೆಯಲ್ಲಿ BR ಕೃಷ್ಣ ಅವರು ರೈಟಿಂಗ್ ಮೆಟೀರಿಯಲ್ಸ್ ಎಲ್ಲ ಶಾಲಾ ರೂರಲ್ ಸ್ಕೂಲ್ಗೆ, ಸರ್ಕಾರಿ ಶಾಲೆಗಳು ರೂರಲ್ ಅಂದರೆ ಪ್ರಾಂತೀಯ ನಮ್ಮ ಹಳ್ಳಿಗಳಲ್ಲಿ ಇರೋ ಸ್ಕೂಲ್ಗೆ ಕೆಲವೊಂದು ಸೆಲೆಕ್ಟ್ ಮಾಡಿ ಪ್ರತಿ ವರ್ಷ ನಿರಂತರವಾಗಿ ದಾನ ಮಾಡ್ತಾ ಇದ್ದಾರೆ. ನಾನು ಆವಾಗ ಫಂಕ್ಷನ್ಗೆ ಹೋದಾಗ ನೆನಪು ಮಾಡಿದೆ, ಈ ಥರ ಮಾಡ್ತಾ ಇದೀವೋ, ನಮ್ಮದು ಅಟೆಂಡ್ ಆಗಪ್ಪ ನೀವು ಬರ್ತಾ ಇದ್ರು ಎಲ್ಲ ಶಿಕ್ಷಕರಿಗೆ ನಾನು ಹೊಂದಿಸುತ್ತಾ ನನ್ನ ಮಾತು. ಬಹುಶಃ ನಾವು 50 ವರ್ಷ ಬದುಕಿದ್ದೀವೋ ಇಲ್ಲ ಗೊತ್ತಿಲ್ಲ, ಈಗಿರ್ತಕ್ಕಂಥ ಒಂದು ತಲೆಮಾರಿನವರ. ಅವ್ರ SSLC ಮುಗಿಸಿ 50 ವರ್ಷ ಆಗಿದೆ ಅಂದರೆ 50 ಪ್ಲಸ್ ಒಂದು 16 ಎಷ್ಟಾಗಿದೆ ವಯಸ್ಸು? 65, 66 ಅವರೇಜ್. ಅವರಿಗೆ ಒಂದು ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವ್ರಿಗೆ ದೇವರು ಇನ್ನೂ ಒಂದು 66 ಪ್ಲಸ್ 66 ಆಶೀರ್ವಾದ ಮಾಡಿ ನಾನು ಭಾವಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ದೇವರು ನೋಡಿ, ಕಟ್ಟಿಗೆ ಹೋಮದಲ್ಲಿ ಹಾಕ್ತಕ್ಕಂಥ ಕಟ್ಟಿಗೆಯನ್ನು ನಾವು ಸುಟ್ಟಾದ ಮೇಲೆ ಅದನ್ನು ಅಡಿಯಲ್ಲಿ ಹಚ್ಕೊಳ್ತೀವಿ. ಅದೇ ಕಟ್ಟಿಗೆಯನ್ನು ಶವಕ್ಕೆ ಸುಟ್ಟರೆ ಅದನ್ನು ಬಿಸಾಡ್ತೀವಿ. ಎರಡು ಕಟ್ಟಿಗೆನೆ. ಮಾನವನ ದೇಹ ಅನ್ನೋದು ಕಟ್ಟಿಗೆ ಥರ. ಒಳ್ಳೆ ಕೆಲಸಗಳಿಗೆ ಯಾರು ಬಳಸ್ತಾರೆ ಆ ಕಟ್ಟಿಗೆಗೆ ಬೆಲೆ ಜಾಸ್ತಿ ಆಗ್ತಾ ಹೋಗ್ತಾರೆ. ಇನ್ನು ಸಮಾಜಮುಖಿ ಕೆಲಸಗಳಲ್ಲಿ ಯಾವ ಕಟ್ಟಿಗೆ ತೊಡಗಲ್ಲ, ಅದು ಮಾಮೂಲಿಯಾಗಿ ಕಳೆದೋಗ್ತಾ ಇರ್ತಾರೆ. ಅವ್ರ
ಅವ್ರನ್ನ ತಮ್ಮೆಲ್ಲರನ್ನು ಉದ್ದೇಶಿಸಿ ಮಾತಾಡಿರ್ತಕ್ಕಂಥ ರಾಜೇಂದ್ರ ಸ್ವಾಮಿ ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಈಗ 10ನೇ ತರಗತಿ ಮಕ್ಕಳು ಇದ್ದಾರೆ, ಅವ್ರಿಗೆ ಸ್ವಲ್ಪ ಎ.ಜಿ. ಸುಧಾಕರ್ ಸರ್ ಅವರು ಮಾತಾಡಿದ್ರೆ ತುಂಬ ಅನುಕೂಲ ಆಗ್ತದೆ ಅಂತ ನಾನು ಭಾವಿಸಿದ್ದೀನಿ. ಯಾಕಂತಂದರೆ ನಾನು 2004ರಲ್ಲಿ MSWಗೆ ನಾನು ಸೇರ್ಕೋಬೇಕಾದ್ರೆ ನಮ್ಗೆ ಅದೇನು ಸ್ವಲ್ಪ ಅಡ್ಮಿಷನ್ಸ್ನಲ್ಲಿ ಸಮಸ್ಯೆ ಮಾಡಿದ್ರು ಟೀಚರ್ಸ್. ಆ ಸಂದರ್ಭದಲ್ಲಿ ನಮ್ಮೂರು A.N. ಪ್ರಭಾಕರ್ ರೆಡ್ಡಿ ಅವರು ಸರ್ ನಂಬರ್ ಕೊಟ್ಟು ನನಗೆ ಆ ಟೈಮಿಗೆ ಸಹಾಯ ಮಾಡಿದ್ರು 2004ರಲ್ಲಿ. ನಾನು ಇಲ್ಲಿವರೆಗೂ ಅವ್ರಿಗೆ ಜ್ಞಾಪಕ ಇದೆಯಲ್ಲೂ ಗೊತ್ತಿಲ್ಲ. 2004ರಲ್ಲಿ ನಾನು MSW ಮಾಡಬೇಕಾದ್ರೆ ಬೆಂಗಳೂರು ಯೂನಿವರ್ಸಿಟಿಯಲ್ಲೇ ಸರ್ ಕ್ಲಾಸ್ಮೇಟ್ ಒಬ್ಬರು ರಾಜೇಂದ್ರ ಕುಮಾರ್ ಅಂತ ಇದ್ದಾರೆ. ರಾಜೇಂದ್ರ ಕುಮಾರ್ ಸರ್ ಅವ್ರ ಮುಖಾಂತರ ನನಗೆ ಗೌರ್ಮೆಂಟ್ ಸಹಾಯ ಮಾಡಿದ್ದಾರೆ. ನಾನು ಈಗಲೂ ನೆನೆಸ್ಕೊತಾ ಇದ್ದೀನಿ. ಮಕ್ಕಳ ಉದ್ದೇಶದಿಂದ ಮಾತಾಡಿ. ಪ್ರಭಾಕರ್ ರೆಡ್ಡಿ ಅವರು ಕೂಡ ನಾನು ಭಾವಿಸ್ತೀನಿ. ಮಕ್ಕಳೇ, ನಮ್ಮ ಕ್ಲಾಸ್ ಮೊದಲನೇದಾಗಿ ಮಕ್ಕಳಿಗೆಲ್ಲ ಒಳ್ಳೆಯದಾಗಲಿ ಅಂತ ಬಯಸ್ತೇನೆ. ಅದರ ಜೊತೆಯಲ್ಲಿ ನಿಮಗೆ ಪಾಠ ಮಾಡ್ತಾ ಇರ್ತಕ್ಕಂಥ ಎಲ್ಲ ಶಿಕ್ಷಕರು ಕೂಡ ನಾನು ಅಭಿನಂದನೆಗಳು ಮತ್ತು ಧನ್ಯವಾದಗಳು ತಿಳಿಸ್ತೇನೆ. ಯಾಕಂದರೆ ಈ ಹೈಸ್ಕೂಲಿನ ಮತ್ತು ಈ ಮಠದ ಎಲ್ಲ ಒಂದು ಚಟುವಟಿಕೆಗಳಲ್ಲಿ ನನಗೆ ಗೊತ್ತಿದೆ. ಸುಮಾರು 10-15 ವರ್ಷಗಳ ಹಿಂದೆ ನಿಂತೋಗಿರ್ತಕ್ಕಂಥ ಶಾಲೆ ಅಂತ ಕಾಣಿಸುತ್ತೆ. ಇಲ್ಲಿ ಏನು ನಾನು ಅದನ್ನೇ ಕೃಷ್ಣ ಹತ್ರ ಹೇಳ್ತಾ ಇದ್ದೆ, ಇವತ್ತು ಸರಿಯಾಗಿ ನಡ್ಕೊಂಡು ಬಂದಿದ್ದಿದ್ರೆ ಮತ್ತು ಜಚನೆಯವರ ಒಂದು ಯೂನಿವರ್ಸಿಟಿ ಆಗಬೇಕಾಗಿತ್ತು. ಗೊತ್ತಿಲ್ಲ ಯಾವ ಕಾರಣಗಳಿಂದಾಗಿ ಇವತ್ತು ಏನಾಯ್ತೋ ಗೊತ್ತಿಲ್ಲ, ಎಲ್ಲ ನಿಂತೋಯ್ತು. ಆದರೆ ಇವತ್ತು ನಮಗೆ ಸುಮಾರು ಲಾಸ್ಟ್ ಇಯರ್ ಅಂತ ಕಾಣಿಸುತ್ತೆ ಇಲ್ಲಿ ಮತ್ತೆ ಪ್ರಾರಂಭ ಮಾಡಿದ್ದೀವಿ ಅಂತಂದ್ರೆ ಒಂಥರ ಖುಷಿ ಆಯಿತು. ಖುಷಿ ಆಗೋದ್ರ ಜೊತೆಗೆ ಎಲ್ಲೋ ಒಂದ್ ಕಡೆ ಬೆಳಕು ಕಾಣುವಂಥದ್ದು. ಯಾಕಂದ್ರೆ ಇಲ್ಲಿ ನಿರ್ಜನವಾದ ಪ್ರದೇಶ ಆಗೋಗಿದೆ, ಇಷ್ಟೆಲ್ಲ ಬಿಲ್ಡಿಂಗ್ಸ್ ವೇಸ್ಟ್ ಆಗ್ತಾ ಇದೆ. ನಾನು ಆವಾಗ ವೃದ್ಧಾಶ್ರಮ ಬರ್ತಾ ಇದ್ದೀನಿ, ಆಗ ಬಂದಾಗ ಬಿಲ್ಡಿಂಗ್ಸ್ ನೋಡ್ತಾ ಇಷ್ಟೆಲ್ಲ ಕಟ್ಟಡಗಳು ಕಟ್ಟಿದ್ರು ಕೂಡ ವೇಸ್ಟ್ ಆಗ್ತಾ ಇದೆಯಲ್ಲ, ಅನುಕೂಲ ಆಗಬೇಕಾಗಿತ್ತು ಅಂತೇಳಿ ಬೆಂಗಳೂರಲ್ಲಿ ಸ್ವಲ್ಪ ಎಲ್ಲ ಫ್ರೆಂಡ್ಸ್ ಇದ್ದಾಗ ಮಾತಾಡ್ಕೊಳ್ತಾ ಇದ್ದೆ. ಆದರೆ ಇವತ್ತು ಈ ಒಂದು ಬಿಲ್ಡಿಂಗು ಉಪಯೋಗಕ್ಕೆ ಬರ್ತಾ ಇದೆ. ನಿಮ್ಮ ಟೀಚರ್ಸ್ ಏನಿದ್ದಾರೆ ನಿಮ್ಗೆಲ್ಲ ಕೂಡ ಇವತ್ತು ತ್ಯಾಗ ಮಾಡಿದ್ರು ಅಂತ ಹೇಳಿಕೆ ಬಯಸ್ತೀನಿ. ಯಾಕಂದ್ರೆ ಈ ತರ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಅಲ್ಲಿ ಬಂದು ನನಗೆ ಗೊತ್ತಿದೆ ಇಲ್ಲಿ ಅವರ ಸಂಬಳ ಏನಿದೆ ಎಲ್ಲ ಗೊತ್ತಿದೆ. ಅಷ್ಟರಲ್ಲೂ ಕೂಡ ಮಕ್ಕಳಿಗೆ ವಿದ್ಯೆಯನ್ನ ಕೊಡೋಣ ಅಂತಕ್ಕಂಥ ಡೆಡಿಕೇಶನ್ ಮಾಡಬೇಕಂತ ಟೀಚರ್ಸ್ ಇರ್ತಕ್ಕಂಥ ಬಹಳ ಅಪರೂಪ. ಸರ್ಕಾರ ಸಂಬಳ ತಗೊಂಡು ದೊಡ್ಡ ಸಂಬಳ ತೆಗೆದುಕೊಂಡು ಪಾಠ ಮಾಡೋದು ಇವತ್ತು ಏನಾಗ್ತಾ ಇದೆ ನೋಡಿದ್ವಿ. ಆದ್ರೆ ಇಂಥ ಕಡೆ ಬಂದು ಪಾಠಗಳನ್ನು ಮಾಡ್ತಾ ಇದ್ದಾರೆ, ಮಕ್ಕಳ ಭವಿಷ್ಯವನ್ನು ರೂಪಿಸ್ತಕ್ಕಂಥದ್ದು ಬಹಳ ಅಪರೂಪ. HM ಅವರು ಇವತ್ತು ನೆನೆಸ್ಕೊಳ್ತಾರೆ ನನಗೆ ಆಗ್ತಾ ಇಲ್ಲ. ಏನಾಗುತ್ತೆ ಅಂದ್ರೆ ಎಲ್ಲೋ ಒಂದ್ ಕಡೆ ನಾವು ಏನೋ ಮಾಡಿರ್ತಕ್ಕಂಥದ್ದು ಅದು ಯಾವುದೋ ಒಂದು ಸಂದರ್ಭದಲ್ಲಿ ಜ್ಞಾಪಕ ಬರುತ್ತೆ. ರಾಜೇಂದ್ರ ಹೇಳಿದಾಗೆ ನನಗೆ ಇವತ್ತು ಏನು ಜ್ಞಾಪಕ ಇದೆ, ನಾವು 75 ಇದೇ ತರ ಕೂತಿರ್ತಾ ಇದ್ವಿ. ನಜೀರಾ ಬೇಗಂ ಮೇಡಮ್ ಅವರು ಮತ್ತೆ ಕೃಷ್ಣ, ನಾವು ಇದೇ ತರ ನಿಮ್ ತರ ಕೂತು ಪಾಠ ಕೇಳಿದಂಥವ್ರು. ಎಲ್ಲೋ ಒಂದ್ ಕಡೆ ನಾವು ಓದಂತ ಶಾಲೆಗಳಿಗೆ ಅಲ್ಲಿ ಏನಾದ್ರೂ ನಾವು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತಾ, ಏನಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತಾ? ನಮ್ಮ ಮನಸ್ಸಲ್ಲಿ ಈಗ ಕೃಷ್ಣರವರು ಅವರ ಶ್ರೀಮಂತರಿಗೆ ಬಂದಿದ್ದಾರೆ. ಈಗಾಗಲೇ ಕಳೆದ ವರ್ಷ 2 ವರ್ಷಗಳಿಂದ ಅವರಿಗೆ ಸಂಬಂಧನೇ ಇರತಕ್ಕಂಥ ನಮ್ಗೆ ಗೊತ್ತಿಲ್ಲದೆ ಇರತಕ್ಕಂಥ ಪೋಲ್ನಾಯಕನಪಲ್ಲಿಯಲ್ಲಿ ಅಲ್ಲಿ ಸರ್ಕಾರಿ ಶಾಲೆಗಳಿಗೆ ನಿಂತರ ಮಕ್ಕಳಿಗೆ ಗೌರ್ಮೆಂಟ್ ಇಂದ ಫ್ರೀ ಆಗಿ ಟೆಕ್ಸ್ಟ್ ಬುಕ್ಸ್ ಎಲ್ಲ ಬರ್ತಾ ಇದೆಯಲ್ಲ ಅಂತ ಕೇಳಿದ್ರೆ, ಟೆಕ್ಸ್ಟ್ ಬುಕ್ಸ್ ಬರುತ್ತೆ ಸರ್, ಅದ್ರ ನೋಟ್ ಬುಕ್ಸ್ ಬರೋದಿಲ್ಲ. ಆ ನೋಟ್ ಬುಕ್ಸ್ ಕೊಡ್ಸೋದಕ್ಕೆ ಸಾಧ್ಯ ಆಗದೆ ಇರ್ತಕ್ಕಂಥ ತಂದೆ ತಾಯಿ ನಮ್ಮ ಪ್ರದೇಶದಲ್ಲಿ, ಅದಕ್ಕೋಸ್ಕರ ನೋಟ್ ಬುಕ್ಸ್ ಕೊಡ್ಸಕ್ ಆಗಲ್ಲ ಅಂತ ಹೇಳಿ ಶಾಲೆಗೆ ಕಳಿಸದೇ ಇರ್ತಕ್ಕಂಥ ತಂದೆ ತಾಯಿ ಕೂಡ ಇದೆ. ಅದೇ ರೀತಿ ಮಕ್ಕಳನ್ನ ಶಾಲೆ ಕಳಿಸಿದ್ರೆ ಪ್ರಯೋಜನ ಇಲ್ಲ. ನಮ್ಗಿರ್ತಕ್ಕಂಥ ಕೂಲಿ ಕೆಲಸ ಮಾಡಿಸ್ಕೊಂಡು ಅದ್ರ ಮುಖಾಂತರ ನಾವು ಸಂಸಾರ ನಡೆಸ್ಕೊಂಡು ಆ ರೀತಿ ಆಲೋಚನೆ ಮಾಡ್ತಕ್ಕಂಥ ತಂದೆ ತಾಯಿ ಕೂಡ ಇದ್ದಾರೆ. ಯಾಕಂದ್ರೆ ಸಾಕಷ್ಟು ನಾನು ಮಕ್ಕಳ ಜೊತೆ ಕೆಲಸ ಮಾಡೋದ್ರಿಂದ ಸಾಕಷ್ಟು ಮಕ್ಕಳ ಪ್ರಾಬ್ಲಮ್ಸ್ ಏನಿದೆ ಅರ್ಥ ಮಾಡಿಕೊಂಡು ಕೆಲಸವನ್ನು ಮಾಡ್ತಾ ಇದ್ದೀನಿ. ಹಾಗಾಗಿ ಇವತ್ತು ನಾನು ಕಳೆದ ಒಂದು ಕಾರ್ಯಕ್ರಮದಲ್ಲಿ
ಮತ್ತೆ ರಾಜೇಂದ್ರ ಜ್ಞಾಪಕ ಮಾಡ್ತಾ ಇದ್ದಾರೆ, ಎಲ್ಲೆಲ್ಲ ಕೊಡ್ತಿರಲ್ಲ ನಮ್ದೊಂದು ಇದೆ ಜ್ಞಾಪಕ ಮಾಡಿದೆ. ಕೃಷ್ಣ ಈ ಥರ ಸುಮಾರು ಒಂದು 82 ಮಕ್ಕಳಿದ್ದಾರೆ ಅಲ್ಲಿ, ವಸತಿ ಶಾಲೆಯಲ್ಲಿ ಓದ್ತಾ ಇದ್ದಾರೆ. ಅವರಿಗೆ ಸೌಲಭ್ಯಗಳ ಕೊರತೆ ಜಾಸ್ತಿ ಇದೆ. ಹಾಗಾಗಿ ಏನಾದರೂ ಮಾಡೋಣ, ಇವತ್ತು ತುರ್ತಾಗಿ ಮೇಡಮ್ ಅವರು ಬೇರೆ ಬೇರೆ ಕಡೆಲ್ಲ ಕೊಡ್ತಾ ಇರ್ತಾರೆ, ಇಲ್ಲಿ ಹೆಣ್ಮಕ್ಳು ಕೊಡೋದಿದ್ರೆ ಅವ್ರು ಕೂಡ ಸಹಾಯ ಮಾಡಬೇಕು ಅಂತ ಕೇಳಿದಾಗ ತಕ್ಷಣ ನಮ್ಮ ಕೃಷ್ಣ ಅವರು ಮತ್ತೆ ಅವರ ಶ್ರೀಮತಿಯವರು ಎಷ್ಟು ಧಾರಾಳತನ ಅಂದ್ರೆ ನನಗೆ ಒಂದ್ಸಲ ಮುಜುಗರ ಆಗುತ್ತೆ. ಏನಾದ್ರು ಅವ್ರ ಹತ್ರ ಕೇಳೋದು ಹೆಂಗಪ್ಪ, ಬೇರೆ ಬೇರೆ ಕಡೆ ಎಲ್ಲ ಕೊಡ್ತಾ ಇರ್ತಾರೆ, ಅವೆಲ್ಲ ಬೇಡಪ್ಪ, ನೀನೇನ್ ಕೇಳ್ತೀಯ ಕೇಳ್ಕೊಡ್ತೀನಿ ಅಂತ. ತುಂಗೇಡ್ದಿಂದ ಕರ್ಕೊಂಡು ಹೋಗಿದ್ದೆ, ಅಲ್ಲಿ ಕೂಡ SC/ST ಮಕ್ಕಳು ಜಾಸ್ತಿ ಇರ್ತಕ್ಕಂಥದ್ದು. ಅವ್ರಿಗೂ ನಿಮ್ ತರನೇ ಓದ್ಬೇಕು ಅಂತ ಆಸೆ. ಯಾಕಂದ್ರೆ ಅಲ್ಲಿ ನನಗೆ ಒಂದನ್ನ ಹೇಳಕ್ಕೆ ಬಯಸ್ತೇನೆ, ಇವತ್ತು ನಿಮ್ಮ ತರದ ಮಕ್ಕಳು ಏನೆಲ್ಲ ಸರ್ಕಾರಿ ಶಾಲೆ ಆಗ್ಬೋದು ಈ ತರ ಶಾಲೆಗಳಲ್ಲಿ ಓದ್ತಕ್ಕಂಥ ಮಕ್ಕಳು ಇವತ್ತು ಬಯಸೋದು, ನೀವೆಲ್ಲ ಮಕ್ಕಳು ಏನಿದ್ದೀರಾ ನೀವೆಲ್ಲ ಕೂಡ ಅದೃಷ್ಟ ಮಾಡಿದ್ದೀರಾ ಅಂತ. ಅದೃಷ್ಟ ಮಾಡಿದ್ರೆ ಅಂದ್ರೆ ನಿಮ್ಮನ್ನ ಶಾಲೆಗೆ ಕಳಿಸಿದ್ದಾರೆ. ಶಾಲೆಗೆ ಕಳಿಸದೇ ಇರ್ತಕ್ಕಂಥ ಮಕ್ಕಳು ಸಾವಿರಾರು ಮಕ್ಕಳು ಇದ್ದಾರೆ. ಶಾಲೆಗೆ ಕಳಿಸಿ ಕೂಡ ಮತ್ತೆ ಓದನ್ನ ಮುಂದುವರ್ಸಕ್ ಆಗದಿರೋ ಸ್ಕೂಲ್ ಡ್ರಾಪ್ ಔಟ್ಸ್ ಆಗಿ ಕೂಲಿ ಕೆಲಸ ಮಾಡ್ತಕ್ಕಂಥ ಮಕ್ಕಳು ಕೂಡ ಇದ್ದಾರೆ. ಅವರೆಲ್ಲರ ಭವಿಷ್ಯ ಏನಾಗ್ತೈತೆ ಗೊತ್ತಿಲ್ಲ. ಯಾಕಂದ್ರೆ ನಾನು ಯಾಕೆ ಈ ಮಾತನ್ನ ಹೇಳಿದೆ ಅಂದ್ರೆ, ಶಿಡ್ಲಘಟ್ಟದಲ್ಲಿ ಸುಮಾರು 15 ವರ್ಷಗಳಿಂದ ಒಂದು ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡಿದ್ವಿ ನಾವು. ನಿಮಗಿಂತ ಚಿಕ್ಕ ಮಕ್ಕಳು 5 ವರ್ಷ 6 ವರ್ಷದ ಮಕ್ಕಳು ರೇಷ್ಮೆಯಲ್ಲಿ ಕೆಲಸ ಮಾಡ್ತಾ ಇದ್ರು. ರೇಷ್ಮೆ ನೂಲು ತೆಗೆಯೋದಕ್ಕೆ ಶಿಡ್ಲಘಟ್ಟ ಬಹಳ ಫೇಮಸ್ ಆದದ್ದು. ಅಲ್ಲಿ ಬೆಳಗ್ಗೆ 5 ಗಂಟೆಗೆ ಕ್ಯಾರಿಯರ್ ತಗೊಂಡೋಗಿ ಆ ನೂಲನ್ನ ಗೂಡುಗಳನ್ನ ತಗೊಂಡು ಹಾಕ್ತಕ್ಕಂಥದ್ದು, ಮತ್ತೆ ಬಿಸಿನೀರನ್ನ ಬಾಡ್ಲಿಗೆ ಹಾಕ್ತಕ್ಕಂಥದ್ದು, ಸೌದೆ ಉಡಿಸ್ತಕ್ಕಂಥದ್ದು, ಈ ಕೆಲಸಗಳನ್ನ ಮಾಡ್ತಾ ಇದ್ರು. ನಮ್ಮ ಗಮನಕ್ಕೆ ಬಂದು ನಾವು ರಿಸರ್ಚ್ ಮಾಡಾದ್ಮೇಲೆ ಅವೆಲ್ಲವನ್ನು ಕೂಡ ಹೋಗಲಾಡಿಸ್ಬೇಕು ಅಂತ ಹೇಳಿ, ಬಾಲಕಾರ್ಮಿಕ ಪದ್ಧತಿಯನ್ನ ಹೋಗಲಾಡಿಸ್ಬೇಕು ಅಂತ ಹೇಳಿ, ಆ ಮಕ್ಕಳನ್ನೆಲ್ಲಾನು ನಾವು ಒಟ್ಟಿಗೆ ಸೇರಿಸಿ ಅವ್ರನ್ನ ಶಾಲೆಗೆ ಕಳಿಸ್ಬೇಕು ಅಂತ ಹೇಳಿ ನಾವು ಕೆಲಸ ಮಾಡಕ್ಕೆ ಹೋದಾಗ ಫ್ಯಾಕ್ಟರಿ ಓನರ್ಗಳು ನಮ್ಮನ್ನ ಒಳಗಡೆ ಬಿಡ್ತಾ ಇರಲಿಲ್ಲ. ನಮಗೆ ಹೋಗ್ಬೇಕಾದ್ರೆ ಅದು ಬಾಯ್ಲ್ ಆಗ್ತಾ ಇರುತ್ತೆ ಬಿಸಿನೀರು. ಆ ಬಿಸಿನೀರನ್ನ ನಾವು ಬರ್ತಾ ಇರ್ಬೇಕಾದ್ರೆ ದಾರಿಯಲ್ಲಿ ಚಲೋ ನಮ್ಗೆ ಬೊಬ್ಬೆಗಳಾಗ್ಲಿ ಬರ್ದಿರ ಇರ್ಲಿ ಅಂತ ಹೇಳಿ, ಆದ್ರೂ ಬಿಡ್ತಾ ಇರ್ಲಿಲ್ಲ. ನಮ್ಮ ದೃಷ್ಟಿ ಇದ್ದಿದ್ದು ಆ ಮಕ್ಕಳನ್ನ ಕೆಲಸದಿಂದ ಬಿಡಿಸಿ ಏನಾದ್ರೂ ಮಾಡಿ ಅದನ್ನು ಓದಿಸ್ಲೇಬೇಕು ಅಂತ ಪ್ರಯತ್ನ ಮಾಡಿ 412 ಜನ ಮಕ್ಕಳನ್ನ ನಾವು ಹೊರಗಡೆ ತಗೊಂಡು ಇವತ್ತು ಶಾಲೆಗಳು ಓದಿ ಈಗ ಅವರು ಕೆಲವರು ಇಂಜಿನಿಯರ್ಸ್ ಆಗಿದ್ದಾರೆ, ಕೆಲವರು ಡಿಗ್ರಿಗಳು ಮಾಡ್ಕೊಂಡಿದ್ದಾರೆ, ಕೆಲವರು ಡಿಪ್ಲೊಮಾ ಮಾಡ್ಕೊಂಡಿದ್ದಾರೆ. ನಿಜವಾಗ್ಲೂ ಕೂಡ ಅವರೆಲ್ಲ ಒಂದು ವರ್ಷಕ್ಕೊಂದ್ಸಲ ನಮ್ಮ ಜೊತೆ ಬರ್ತಾರೆ. ಸರ್, ನೀವು ನಮ್ಮನ್ನ ಬಿಡಿಸಿ ನಮ್ಮನ್ನು ಕಲಿಸ್ಕೊಂಡಿದ್ದಕ್ಕೆ ಇವತ್ತು ನಾವು ಇಂಜಿನಿಯರ್ಸ್ ಆಗಿದ್ದೀವಿ, ಡಿಪ್ಲೊಮಾ ಮಾಡ್ಕೊಂಡಿದ್ದೀವಿ, ಡಿಗ್ರಿಗಳು ಮಾಡ್ಕೊಂಡಿದ್ದೀವಿ ಅಂತೇಳಿ ನಮ್ಮ ಪ್ರಾಜೆಕ್ಟಲ್ಲೇ ಕೆಲಸ ಮಾಡ್ತಕ್ಕಂಥ ಮಕ್ಕಳು ಇವತ್ತು ನಮಗೆ ಅವ್ರು ರೇಷ್ಮೆಯಲ್ಲೇ ಕೆಲಸ ಮಾಡ್ಕೊಂಡು ನಿಂತಿದ್ರೆ